ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಮತ್ತೆ ಮುಂದೂಡಿಕೆಯಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಖಾಲಿ ಇರುವಂತಹ ಸ್ಥಾನಗಳನ್ನು ಭರ್ತಿ ಮಾಡುವಂತಹ ಕಸರತ್ತು ಇನ್ನೂ ಕೂಡ ಮುಂದುವರೆದಿದೆ. ರಾಜ್ಯ ನಾಯಕರ ಕಸರತ್ತಿಗೆ ರಾಷ್ಟ್ರ ರಾಜಕಾರಣದ ಒಂದಷ್ಟು ಬೆಳವಣಿಗೆಗಳು ಅಡ್ಡಿಯಾಗಿದೆ. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಮತ್ತೆ ಮುಂದೂಡಿಕೆ. ವರಿಷ್ಠರು ಫುಲ್ ಬ್ಯುಸಿ, ಏನ್ ಮಾಡೋದು ಸ್ವಾಮಿ. ರಾಜ್ಯ ಕಾಂಗ್ರೆಸ್ ಶಾಸಕರಲ್ಲಿ ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆ ಒಂದು ರೀತಿಯಲ್ಲಿ ಮೆಗಾ ಸೀರಿಯಲ್ ತರ ಆಗಿ ಹೋಗಿದೆ. ದೆಹಲಿಯಲ್ಲಿ ಎಐಸಿಸಿ ವರಿಷ್ಠರ ಜೊತೆಗೆ ಸಭೆ ನಡೆಸಿ ಕ್ಯಾಬಿನೆಟ್ ವಿಸ್ತರಣೆ ಮಾಡೇ ಬಿಡೋಣ ಅನ್ನೋ ಹುಮ್ಮಸ್ಸಿನಲ್ಲಿದ್ದ ನಾಯಕರಿಗೆ ಮತ್ತೆ ನಿರಾಸೆಯಾಗಿದೆ. ಹೌದು, ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಮತ್ತೆ ಮುಂದೂಡಿಕೆಯಾಗಿದೆ. ಈ ಬಗ್ಗೆ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಸಂಪುಟ ವಿಸ್ತರಣೆ ಮುಂದಕ್ಕೆ ಹಾಕಲು ನನಗೆ ಇಷ್ಟ ಇಲ್ಲ, ಆದರೆ ಸಚಿವ ಸಂಪುಟ ವಿಸ್ತರಣೆಗೆ ಈಗ ಪರಿಸ್ಥಿತಿ ಪೂರಕವಾಗಿಲ್ಲ ಅಂತ ದೆಹಲಿಯ ಕರ್ನಾಟಕ ಭವನದಲ್ಲಿ ಹೇಳಿದ್ದಾರೆ. ನಾನು ರೆಡಿ ಇದ್ದೀನಿ, ನನಗೆ ನಾಳೆ ಟೈಮ್ ಕೊಟ್ಟರೆ ನಾಳೆ ರೆಡಿ, ಈಗ ರಾತ್ರಿ ಕರೆದ್ರೆ ಮತ್ತೆ ರೆಡಿ. ನನಗೂ ಯಾವ ಕಾರಣಕ್ಕೂ ಮುಂದಾಗಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಆ ಸಂದರ್ಭ ಬಟ್ ಪರಿಸ್ಥಿತಿ ನೀವೇ ಎಲ್ಲ ಗಮನಿಸ್ತಾ ಇದ್ದೀವಿ. ನಾನು 2 ದಿನದಿಂದ ಹಾಕೊಂಡಿದ್ದೆ, ನಿನ್ನೆನೇ ಬರ್ತಿದ್ದೆ ನಾನು. ಕೇಳಿದ್ರಲ್ಲ, ಸಿಎಂ ಸಾಹೇಬರು ಹೇಳಿದಂತೆ ಸದ್ಯಕ್ಕೆ ಪರಿಸ್ಥಿತಿ ಪೂರಕವಾಗಿಲ್ಲ ಎಂದಿದ್ದಾರೆ. ರಾಜ್ಯ ನಾಯಕರು ಸಚಿವ ಸಂಪುಟ ವಿಸ್ತರಣೆಗೆ ಆಸಕ್ತಿ ತೋರಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಆದ್ಯತೆಗಳೇ ಬೇರೆ ಆಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಹ ಸಮರ ಸಾರಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿವಾಸದ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತು. ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ನಾಯಕರು ಈ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಆದರೆ ಇದು ನ್ಯಾಯಯುತವಾದಂತಹ ಒಂದು ಬೇಡಿಕೆಯಲ್ಲಿ ನಡೆಸತಕ್ಕಂಥ ಒಂದು ಪ್ರತಿಭಟನೆ, ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆಯಾಗಿದೆ. ಅದರ ವಿರುದ್ಧವಾಗಿ ನಡೆಸತಕ್ಕಂಥ ಒಂದು ನ್ಯಾಯಯುತವಾದಂತಹ ಒಂದು ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಭಾಗಿಗಳಾಗಿದ್ದಾರೆ. ಆದರೆ ಇವತ್ತು ಧರ್ಮೇಂದ್ರ ಪ್ರಧಾನರವರ ಒಂದು ರಾಜೀನಾಮೆಯನ್ನು ಕೇಳುವಂತಹ ಒಂದು ಹಕ್ಕು ಎಲ್ಲರಿಗೂ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಅವರ ಒಂದು ಇಲಾಖೆಯಲ್ಲಿ ಇವತ್ತು ಸೋರಿಕೆಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರ್ತಕ್ಕಂಥದ್ದು. ಆದ್ದರಿಂದ ಪ್ರಧಾನಮಂತ್ರಿಗಳು ಕೂಡಲೇ ಅವರ ಒಂದು ರಾಜೀನಾಮೆಯನ್ನು ತಗೊಂಡು ಅಂಗೀಕರಿಸಿಕೋಬೇಕು. ಯಾಕೆಂದ್ರೆ ಇದು ನ್ಯಾಯಯುತವಾದಂತಹ ಬೇಡಿಕೆ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ಇದು ಉಗ್ರವಾದಂತಹ ರೀತಿಯಲ್ಲಿ ಬೇರೆ ರೀತಿಯಾದಂತಹ ಒಂದು ಪ್ರತಿಭಟನೆಗಳಾಗಿ ಇಡೀ ದೇಶಾದ್ಯಂತ ವ್ಯಾಪಿಸುವಂತಹ ಒಂದು ವ್ಯವಸ್ಥೆ ಆಗ್ತದೆ. ಆದ್ರಿಂದ ಪ್ರಧಾನಮಂತ್ರಿಗಳು ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಆಗ್ರಹಪಡಿಸುತ್ತೇವೆ. ಅಧಿವೇಶನ ಪ್ರಾರಂಭವಾದ ಕಾರಣ ವಿರೋಧ ಪಕ್ಷ ಕಾಂಗ್ರೆಸ್ ಸಾಲು ಸಾಲು ಅಸ್ತ್ರಗಳನ್ನು ಹಿಡಿದು ನಿಂತಿದೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ, ರಾಜ್ಯಸಭೆ ಮಲ್ಲಿಕಾರ್ಜುನ ಖರ್ಗೆ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆ, ಮಹಿಳಾ ಮೀಸಲಾತಿ ಮಸೂದೆ ಸೇರಿದಂತೆ ಕೆಲ ಪ್ರಮುಖ ಬಿಲ್ಗಳನ್ನು ಮಂಡಿಸಲು ಕೇಂದ್ರ ಸರ್ಕಾರ ತಯಾರಿ ನಡೆಸಿದೆ. ಹೀಗಾಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಫುಲ್ ಬ್ಯುಸಿಯಾಗಿದ್ದಾರೆ. ಆದ್ದರಿಂದ ಸಚಿವ ಸಂಪುಟ ವಿಸ್ತರಣೆಗೆ ಯಾವಾಗ ಸಭೆ ನಡೆಯುತ್ತೆ ಅನ್ನೋದೇ ಇನ್ನೂ ಸ್ಪಷ್ಟವಾಗಿಲ್ಲ. ಎಐಸಿಸಿ ವರಿಷ್ಠರು ಅಧಿವೇಶನದ ಕಾರ್ಯಕಲಾಪಗಳಲ್ಲಿ ತಲ್ಲೀನರಾಗಿದ್ದಾರೆ. ಇದರ ನಡುವೆ ಕರ್ನಾಟಕ ಕ್ಯಾಬಿನೆಟ್ ವಿಷಯದಲ್ಲಿ ಸಮಯ ಮಾಡಿಕೊಳ್ಳಬಹುದು ಎಂಬ ನಿರೀಕ್ಷೆಯಲ್ಲಿ ರಾಜ್ಯ ನಾಯಕರಿದ್ದಾರೆ. ಒಟ್ನಲ್ಲಿ ಈ ವಾರವೂ ಕ್ಯಾಬಿನೆಟ್ ವಿಸ್ತರಣೆ ಹಗ್ಗ ಜಗ್ಗಾಟ ಮುಂದುವರಿಯಲಿದೆ. ರಾಜ್ಯದ ಕ್ಯಾಬಿನೆಟ್ ಮೇಲೆ ದೆಹಲಿ ದಂಗಲ್ ಎಫೆಕ್ಟ್. ಮಂತ್ರಿಗಿರಿ ಕನಸು ಕಾಣ್ತಾ ಇದ್ರು ಎಲ್ಲ ಶಾಸಕರಿಗೆ, ಅದರ ಜೊತೆಯಲ್ಲಿ ಪರಿಷತ್ ಸದಸ್ಯರಿಗೆ ನಿರಾಸೆಯಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಿಕೆ ಆಗಿದೆ. ವರಿಷ್ಠರು ಬ್ಯುಸಿ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಸಂಪುಟ ವಿಸ್ತರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆಗ್ತಾ ಇದ್ದಾರೆ. ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಈ ಸಂಪುಟ ವಿಸ್ತರಣೆ ಅದರ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಅನ್ನುವಂತಹ ಒಂದಷ್ಟು ನಿರೀಕ್ಷೆಗಳಿದ್ವು. ಆದರೆ ಆ ರೀತಿ ಆಗಿಲ್ಲ. ಮತ್ತೆ ಈಗ ಮುಂದೂಡಿಕೆ ಆಗಿದೆ. ಪ್ರತಿಭಟನೆಯಲ್ಲಿ ನಾಯಕರು ಬ್ಯುಸಿ ಆಗಿದ್ದಾರೆ. ಅದೇ ಪ್ರತಿಭಟನೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಪಾಲ್ಗೊಂಡಿದ್ರು. ಆ ನಂತರ ಪ್ರತಿಭಟನೆ ಮುಗಿದ ನಂತರದಲ್ಲಿ ಈಗ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಡಿಕೆ ಶಿವಕುಮಾರ್
ವಾಪಸ್ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೀಗ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, 2 ಬಾರಿ ದೆಹಲಿಗೆ ಹೋಗಿದ್ದಾಯ್ತು, 2 ಬಾರಿಯೂ ಕೂಡ ವಾಪಸ್ ಖಾಲಿ ಕೈಯಲ್ಲಿ ಬಂದಿದ್ದಾಯ್ತು. ಇನ್ನೇನು ಅಧಿವೇಶನ ಆರಂಭ ಆಗ್ತಾ ಇದೆ, ಅದಕ್ಕೂ ಮೊದಲು ಆಗುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಡೀಟೇಲ್ಸ್ ಏನಿದೆ? ಒಂದು ವಿಚಾರ ಗಮನಿಸಬೇಕಾಗಿರುವಂತದ್ದು, 2 ಬಾರಿ ಹೋಗಿ ಬಂದರೂ ಕೂಡ ಯಾಕೆ ಸಂಪುಟ ವಿಸ್ತರಣೆಯ ಪಟ್ಟಿಯನ್ನ ಹೈಕಮಾಂಡ್ ಡಿಕೆ ಶಿವಕುಮಾರ್ ಕೈಗೆ, ಬಿಕೆ ಹರಿಪ್ರಸಾದ್ ಕೈಗೆ, ಸಿದ್ದರಾಮಯ್ಯ ಅವರ ಕೈಗೆ ನೀಡ್ತಿಲ್ಲ ಅನ್ನೋದನ್ನ ಇಲ್ಲಿ ತೀರಾ ಆಳಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ. ಆದ್ರೆ ತೀರಾ ಮೇಲ್ನೋಟಕ್ಕೆ ಅರ್ಥ ಆಗ್ತಿರುವಂತದ್ದು, ಹೈಕಮಾಂಡ್ಗೆ ಬೇಕಾಗಿರುವಂತಹ ಹೆಸರುಗಳು ಆ ಪಟ್ಟಿಯಲ್ಲಿ ಇಲ್ಲ. ಇಲ್ಲಿ ಹೈಕಮಾಂಡ್ ಅಂದಿದ ತಕ್ಷಣ ಇಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಇರಬಹುದು, ಪ್ರಿಯಾಂಕಾ ಗಾಂಧಿ ಇರಬಹುದು, ಮಲ್ಲಿಕಾರ್ಜುನ ಖರ್ಗೆ ಇರಬಹುದು, ಇವರಷ್ಟೂ ಜನರ ಅಭಿಪ್ರಾಯಕ್ಕಿಂತ ರಾಹುಲ್ ಗಾಂಧಿರವರ ಅಭಿಪ್ರಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು ಅನ್ನೋದನ್ನ ಡಿಕೆ ಶಿವಕುಮಾರ್ ಆಗಿರಬಹುದು ಅಥವಾ ಕಾಂಗ್ರೆಸ್ ರಾಜ್ಯದಲ್ಲಿರುವಂತಹ ಯಾವುದೇ ನಾಯಕರಿಗೆ ಅರ್ಥ ಆಗಿರುವಂತಹ ಒಂದು ಪ್ರಮುಖ ಅಂಶ ಕೂಡ ಆಗಿರುತ್ತೆ. ರಾಹುಲ್ ಗಾಂಧಿ ಕೇಳಿರುವಂತದ್ದು ಪ್ರಮುಖವಾಗಿ ಯುವಕರಿಗೆ ಆದ್ಯತೆಯನ್ನ ಕೊಡಬೇಕು. ಉಳಿದಂತ 20 ಸ್ಥಾನಗಳಲ್ಲಿ ಕನಿಷ್ಠ 15ರಿಂದ 16 ಸ್ಥಾನಗಳನ್ನು ಯುವಕರಿಗೆ ಕೊಡಬೇಕು. ಸೊ ದಟ್ 2028ರ ಚುನಾವಣೆಗೆ ಅನುಕೂಲ ಆಗುತ್ತೆ, ಪ್ಲಸ್ ಯುವಕರ ಪಕ್ಷ ಅಂತ ಗುರುತಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ 2 ಬಾರಿ ವಾಪಸ್ ಕಳಿಸಿರುವಂತದ್ದು. ಇದರ ಜೊತೆಗೆ ದೆಹಲಿಯಲ್ಲಿ ಅಧಿವೇಶನ ಆರಂಭ ಆಗಿದೆ. ಇದೇ ಸಂದರ್ಭದಲ್ಲಿ ನೀಟ್ ಪರೀಕ್ಷೆ ವಿರುದ್ಧ ಹೋರಾಟವನ್ನ ಮಾಡಲಾಗ್ತಿದೆ. ನಿನ್ನೆ ಕಾಕ್ರೋಚ್ ಜನತಾ ಪಾರ್ಟಿಯ ವಿರುದ್ಧ ಲಾಠಿ ಚಾರ್ಜ್ ಮಾಡಿರೋದನ್ನ ಕೂಡ ಕಾಂಗ್ರೆಸ್ನವರು ಖಂಡನೆ ಮಾಡಿರುವಂತದ್ದು. ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಇಂಡಿ ಒಕ್ಕೂಟದ ಮತ್ತೊಂದಿಷ್ಟು ಸದಸ್ಯರು ಪ್ರಧಾನಿರವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಯತ್ನವನ್ನು ನಡೆಸಿದ್ದಾರೆ. ಇಡೀ ದೇಶದಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಈಗ ಸೂಚನೆ ಕೂಡ ನೀಡಲಾಗಿದೆ. ಅದರ ಜೊತೆಗೆ ಈ ವಿಚಾರವನ್ನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ನೋ ಒಂದು ಕಾರಣದಿಂದಾಗಿ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಯಥಾವತ್ ಅಧಿವೇಶನದಲ್ಲಿ ಬ್ಯುಸಿ ಆಗ್ತಿದ್ದಾರೆ. ಈ ಕಾರಣದಿಂದ ವಾಪಸ್ ಕಳಿಸಿದ್ದಾರೆ ಅನ್ನೋದು ಒಂದು ಅಂಶ ಆಯ್ತು. ಅಂದ್ರೆ 2ನೇ ಅಂಶ ನಾವು ಗಮನಿಸಬೇಕಾಗಿರುವಂತದ್ದು, ಇರಬೇಕಾದಂತಹ ಹೆಸರುಗಳಿಲ್ಲ. ಹಿರಿಯ ವಯೋಮಾನದ ಶಾಸಕರು ಅಂದ್ರೆ 55-60 ವರ್ಷ ಮೇಲ್ಪಟ್ಟವರಿಗೆ ಹೆಚ್ಚಿನ ಆದ್ಯತೆಯನ್ನ ಸರ್ಕಾರ ಅಥವಾ ಈಗಿರುವಂತಹ ಡಿಕೆ ಶಿವಕುಮಾರ್ ಆಗಿರಬಹುದು, ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ನೀಡಿದ್ದಾರೆ ಅನ್ನೋ ಕಾರಣದಿಂದಾಗಿ ವಾಪಸ್ ಕಳಿಸಿರುವಂತದ್ದು. ಇದರ ಜೊತೆ ಟೆಕ್ನಿಕಲಿ ನಾನು ಹೇಳಿದಂತೆ ಅಧಿವೇಶನದಲ್ಲಿ ಎತ್ತಬೇಕಾದಂತಹ ಒಂದಿಷ್ಟು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಪ್ರಿಪರೇಷನ್ ನಡೆಸ್ತಾ ಇದ್ದಾರೆ. ಈ ಕಾರಣದಿಂದ ಡಿಕೆ ಶಿವಕುಮಾರ್ ವಾಪಸ್ ಆಗ್ತಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಹೈಕಮಾಂಡ್ ವಿರುದ್ಧ ಯಾರು ಮಾತನಾಡೋದಿಲ್ಲ. ಹೈಕಮಾಂಡ್ ಯಾವತ್ತು ಅವಕಾಶವನ್ನ ಕೊಡುತ್ತೆ ಆವತ್ತು ಮಾಡ್ತೇವೆ. ಆದ್ರೆ ಇವತ್ತಿಗೆ ಪ್ರಮಾಣ ವಚನಕ್ಕೆ ಸಿದ್ಧತೆಯನ್ನ ರಾಜಭವನದಲ್ಲಿ ಅಥವಾ ಲೋಕಭವನದಲ್ಲಿ ನಡೆಸೋದಕ್ಕೆ ಸೂಚನೆ ಕೊಟ್ಟಿದ್ವಿ. ಆದ್ರೆ ಹೈಕಮಾಂಡ್ ನಿರ್ಧಾರದಿಂದ ನಾವು ಯಾವುದೇ ಕಾರಣಕ್ಕೂ ಇವತ್ತು ಮಾಡೋದಕ್ಕೆ ಆಗಲ್ಲ, ಇನ್ನೊಂದಿಷ್ಟು ದಿನಗಳ ಕಾಲ ಮುಂದೂಡಿಕೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಆಗಸ್ಟ್ 16ರಿಂದ ಅಥವಾ 17ರಿಂದ ಅಧಿವೇಶನ ನಮ್ಮ ರಾಜ್ಯದಲ್ಲಿ ಆರಂಭ ಆಗಬಹುದಾ ಅನ್ನೋದು ಲೆಕ್ಕಾಚಾರ ಇದೆ. ಯಾಕಂದ್ರೆ 34 ಸಚಿವ ಸ್ಥಾನಗಳನ್ನ ನಾವು ಭರ್ತಿ ಮಾಡಬೇಕಾಗಿರುವಂತದ್ದು, ಅದರಲ್ಲಿ 14 ಮಾತ್ರ ಇರುವಂತದ್ದು. ಅಧಿವೇಶನ ಕರೆಯೋದಕ್ಕೆ 12 ಸಚಿವರಿದ್ರೆ ಸಾಕಾಗಿರುತ್ತೆ. ಈಗ 14 ಜನ ಇರೋದ್ರಿಂದ ಅಧಿವೇಶನಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಸರ್ಕಾರ ನಡೆಸಿಕೊಳ್ಳುತ್ತೆ, ವಿಪಕ್ಷಗಳಿಗೆ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ನಾವು ಕಾದು ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.